ಇಲ್ಲಿಯವರೆಗೆ 50 ಲಕ್ಷ ವೋಟರ್ಸ್ ಲಿಸ್ಟ್ ಮ್ಯಾಪಿಂಗ್ ಆಗಿಲ್ಲ ರಾಜ್ಯದಾದ್ಯಂತ. ಬೆಂಗಳೂರಲ್ಲಿ 24 ಲಕ್ಷ ಇದೆ. ಇದು ರಾಜಧಾನಿ ಬೆಂಗಳೂರಲ್ಲಿ ಮ್ಯಾಪಿಂಗ್ ಆಗದವರ ಪಟ್ಟಿ 24 ಲಕ್ಷ. ಇಡೀ ಕರ್ನಾಟಕದಲ್ಲಿ 50 ಲಕ್ಷ ಮ್ಯಾಪಿಂಗ್ ಆಗದವರು. ಮ್ಯಾಪಿಂಗ್ ಆಗದೇ ಇದ್ರೆ ವೋಟರ್ ಲಿಸ್ಟ್ ಇಂದ ಹೆಸರು ಬಿಟ್ಟು ಹೋಯಿತು ಅಂತಲ್ಲ, ಅವಕಾಶ ಇದೆ ಸಪೋರ್ಟಿವ್ ಡಾಕ್ಯುಮೆಂಟ್ನೊಂದಿಗೆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಉಳಿಸಿಕೊಳ್ಳುವುದಕ್ಕೆ. ಆದರೆ ಒಂದು ಅಂದಾಜು ಸಿಗ್ತಾ ಇದೆ, ಮತಪಟ್ಟಿಯ ತೀವ್ರ ಮತ್ತು ವಿಶೇಷ ಪರಿಷ್ಕರಣೆಯ ಪರಿಣಾಮಗಳು ಹೆಂಗಿರುತ್ತೆ ಅನ್ನುವಂಥ ಒಂದು ಅಂದಾಜು ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 97 ಲಕ್ಷ ಜನ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ಡಿಲೀಟ್ ಆಗಿತ್ತು. 97 ಲಕ್ಷ ಜನರು. ಕರ್ನಾಟಕದಲ್ಲಿ ಎಷ್ಟು ಅನ್ನುವಂಥ ಲೆಕ್ಕ ಸದ್ಯ ಆಗ್ತಾ ಇರೋದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೂ ಕೂಡ ಬೂತ್ ಲೆವೆಲ್ ಆಫೀಸರ್ಸ್ ಭೇಟಿ ಕೊಟ್ಟರು. ಮುಖ್ಯಮಂತ್ರಿಗಳು ಕೂಡ ಅರ್ಜಿ ಭರ್ತಿ ಮಾಡಿ ಕೊಟ್ಟರು. ಎಸ್ಐಆರ್ ಪ್ರಕ್ರಿಯೆ ಹಂತದಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೂ ಭೇಟಿ ಕೊಟ್ಟರು. ಈ ವೇಳೆ ಮುಖ್ಯಮಂತ್ರಿ ಕೇಳಿದ್ರು, ಆನ್ಲೈನ್ ಅಲ್ಲಿ ಮಾಡಬೇಕು ಅಂತ ಅಂದ್ರೆ ಹೆಂಗ್ ಮಾಡೋದು, ಅಪ್ಲಿಕೇಶನ್ ಇದೆಯಾ ಅಂತ ಕೇಳಿದ್ರು. ಹೌದು ಇದೆ ಅಂತ ಹೇಳಿದ್ರು. ಅಪ್ಲಿಕೇಶನ್ ತೆರೆದು ತೋರಿಸಿ ಅಂತ ಡಿ.ಕೆ. ಶಿವಕುಮಾರ್ ಕೇಳಿದ್ರು. ಅಧಿಕಾರಿಗಳು ಅದನ್ನು ತೋರಿಸಿದ್ರು ಕೂಡ. ನೋಡಿ ಸರ್, ಇದು ಅಪ್ಲಿಕೇಶನ್, ಇದು ವೆಬ್ಸೈಟು. ಈ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಮುಖ್ಯಮಂತ್ರಿ ಆನ್ಲೈನ್ ಅಲ್ಲಿ ಮಾಡಲಿಲ್ಲ, ಅರ್ಜಿ ಭರ್ತಿ ಮಾಡಿ ಕೊಟ್ಟರು. ನೋಡ್ತಾ ಇದ್ರಿ ಆ ದೃಶ್ಯವನ್ನು. ನನ್ನ ಫೋನಲ್ಲಿ ಡೌನ್ಲೋಡ್ ಮಾಡೋದಮ್ಮ, ಅಲ್ಲಮ್ಮ ನನ್ನ ಫೋನ್ ಇದೆ, ನನಗೆ ನಾನು ಆನ್ಲೈನ್ ಮಾಡಬೇಕಂದ್ರೆ ನಾನು ಡೌನ್ಲೋಡ್ ಮಾಡೋಲ್ಲ. ತೋರಿಸಿ ಟ್ರೈ ಆಯ್ತಾ? ಡೌನ್ಲೋಡ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ನನ್ನ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಆಧಾರ್ ಕಾರ್ಡ್ ನಂಬರ್ ಕೊಡೋದಕ್ಕೂ ಕೂಡ ಅವಕಾಶ ಇದೆ ಮಾಹಿತಿಗೋಸ್ಕರ ಅಂತ. ಆ ಪ್ರಕ್ರಿಯೆಯಲ್ಲಿ ಭಾಗಿಯಾದ ನಂತರ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಜನ ಎಲ್ಲರೂ ಕೂಡ ಎಸ್ಐಆರ್ನಲ್ಲಿ ಭಾಗಿಯಾಗಿ ಅಂತ ಕರೆ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್. ಇವತ್ತು ಅನಕ್ಷರಸ್ಥರಿಗೆ ತೊಂದರೆ ಆಗಬಾರದು, ಎಚ್ಚರಿಕೆ ವಹಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಸಿಎಂ ಕೊಟ್ಟಿದ್ದಾರೆ. ಇವತ್ತಿನಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಎಸ್ಐಆರ್ ಮತದಾರರ ಪರೀಕ್ಷೆ ಇವತ್ತಿಂದ ಪ್ರಾರಂಭ ಆಗಿದೆ. ನನ್ನ ಮನೆಯಿಂದನೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಿರೋಂಥ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಎನ್ಯುಮರೇಷನ್ ಫಾರಮ್ನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ
ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ, ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡಿಕೊಳ್ತದೆ. ಆಧಾರ್ ಕಾರ್ಡ್ ನಂಬರ್ ಅಂದರೆ ಮಾಹಿತಿಗೋಸ್ಕರ ಅದು ನಿಮ್ಮ ಆಧಾರ್ ಕಾರ್ಡ್ ಕೂಡ ನೀವು ಮಾಡಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.